ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ಳಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ನಾನು ನನ್ನ ಕ್ಲಾಸೆಟ್ನ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಒಂದಿಷ್ಟು ರೇಷ್ಮೆ ಸೀರೆಗಳು, ಬ್ಲೌಸ್ಗಳನ್ನೆಲ್ಲ ಅವಾಗವಾಗ ತೆಗೆದು ಇಡಬೇಕಲ್ವ. ಸೊ ಹಾಗೆ ಮಾಡ್ತಾ ಇದ್ದೆ. ನನಗೆ ಅನ್ನಿಸ್ತು ನಾನು ಸುಮಾರು ಬ್ಲೌಸ್ಗಳು ಹಾಗೆ ಡಿಸೈನ್ಸ್ಗಳು ತೋರಿಸಿಲ್ಲ ಅಂತ ಅನ್ನಿಸ್ತು. ಸೊ ಹಾಗೆ ನಿಮಗೊಂದು ಐಡಿಯಾ ಬರುತ್ತೆ. ಹಾಗೆ ನಾನು ಹೇಗೆ ಸೀರೆ ಮತ್ತು ಬ್ಲೌಸ್ಗಳನ್ನು ಮಿಕ್ಸ್ ಮ್ಯಾಚಿಂಗ್ ಮಾಡಿ ಹಾಕ್ಕೊಳ್ತೀನಿ ಅಂದರೆ ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇಂಡಿಯಾದಿಂದ ಬರ್ತಾ ಅಷ್ಟಾಗಿ ನಾನು ಸೀರೆ ತೊಗೊಂಬಂದಿಲ್ಲ ಈ ಸತಿ. ನಾನು ಒಬ್ಬಳೇ ಬಂದಿದ್ದ ಕಾರಣ ಬ್ಯಾಗ್ ಎರಡು ತೊಗೋಬೇಕಾಗಿತ್ತು. ಅದಕ್ಕಾಗಿ ಸೊ ಏನು ತೊಗೊಂಬಂದಿದ್ದೆ ಅದನ್ನು ತೋರಿಸ್ತೀನಿ. ಸೊ ಫಸ್ಟ್ ಬಂದು ಇದು ಒಂದು ಬ್ಲೌಸು ಬ್ಲೂ ಕಲರು ತುಂಬಾ ಚೆನ್ನಾಗಿದೆ. ಇದು ಬಂದು ಸಾಫ್ಟ್ ಸಿಲ್ಕ್ ಸೀರೆ ಬ್ಲೌಸು. ಸೊ ಅದರ ಸೀರೆ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಇದೆ ಕಾಂಬಿನೇಷನ್ ಮರೂನ್ ಮತ್ತು ಬ್ಲೂ. ಸೊ ಇದ್ರದ್ದು ಬ್ಲೌಸ್ ಬಂದು ನಾನು ಹೇಗೆ ಹೊಲಿಸಿದ್ದೀನಿ ಅಂತಂದರೆ ಈ ಥರ ನೋಡ್ಬೋದು. ಸಿಂಪಲ್ಲಾಗಿ ಇರುತ್ತೆ. ಸೊ ನಾನು ಮಾಡಿಸೋಂತಹ ವರ್ಕ್ ಎಲ್ಲದು ಹ್ಯಾಂಡ್ ವರ್ಕೆ. ಸೊ ನಾನು ಮಿಷಿನ್ ವರ್ಕ್ ಮಾಡಿಸೋದಿಲ್ಲ. ಬಿಕಾಸ್ ಅದು ಸೀರೆಯ ಒಂದು ಅದು ಏನು ರಿಚ್ನೆಸ್ ಕಳ್ಕೊಳ್ಳುತ್ತೆ ಅಂತ ಅನ್ಸುತ್ತೆ, ನನಗೆ ಅನ್ಸುತ್ತೆ ಪರ್ಸ್ನಲಿ. ಅದು ನನ್ನ ಒಪಿನಿಯನ್. ಬಿಕಾಸ್ ಹ್ಯಾಂಡ್ ವರ್ಕ್ ಮಾಡಿಸೋದು ಅದು ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ನೋಡಬಹುದು, ನೀವು ಏನಾದರೂ ಯಾವುದಾದ್ರೂ ಮಿಷಿನ್ ವರ್ಕ್ ಮಾಡಿಸಿರೋವಂಥದ್ದನ್ನು ಬ್ಲೌಸ್ ಹಿಡಿದು ಹ್ಯಾಂಡ್ ವರ್ಕ್ ಮಾಡಿಸಿರುವಂತಹ ಬ್ಲೌಸ್ ಹಿಡಿದು ನೋಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸೀರೆ ನಾನು ಚಿಕ್ಕದಾಗೆ ಮಾಡಿಸಿದ್ರೆ ನಾನು ಹ್ಯಾಂಡ್ ವರ್ಕೇ ಮಾಡಿಸೋವಂಥದ್ದು. ಸೊ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ದಟ್ಸ್ ಓಕೆ. ಸೊ ನಾನು ಸ್ಲೀವ್ಸಿಗೆ ಹೇಗೆ ಮಾಡಿಸಿದ್ದೀನಿ ಅಂತಂದರೆ, ಈಗ ನೋಡಿ ಬಾಜು ಬಂದು ಟೈಪ್ ಬರುತ್ತಲ್ಲ ಆ ಥರ ಮಾಡಿಸಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಒಳಗೆ ನಾಟ್ಸ್ ಬಂದಿದೆ, ಥ್ರೆಡ್ಡು, ಹಾಗೆ ಕಟ್ ಬೀಟ್ಸ್ ಬಂದಿದೆ, ಮತ್ತು ಬೀಟ್ಸು, ಸ್ಟೋನ್ಸು, ಇಲ್ಲಿ ಜರ್ದೋಸಿ. ಸೊ ಈ ಥರ ಮಾಡಿದ್ದಾರೆ. ಇಲ್ಲಿದೆ ನೋಡಿ ಸ್ಟೋನ್ಸು, ಬೀಟ್ಸು, ಇದು ಕಟ್ ಬೀಟ್ಸು, ಜರ್ದೋಸಿ ವರ್ಕ್ ಇಲ್ಲಿದೆ. ಇದೆಲ್ಲ ಜರ್ದೋಸಿ ವರ್ಕು. ಸೊ ನೀವು ಹ್ಯಾಂಡ್ ವರ್ಕಲ್ಲಿ ಮಾಡಿಸಿದಾಗ ಮಾತ್ರ ಈ ಪರ್ಫೆಕ್ಷನ್ನು, ಈ ರಿಚ್ನೆಸ್ ಬರೋವಂಥದ್ದು. ಸೊ ಹಾಗಾಗಿ ನನ್ನ ಸಜೆಷನ್ನು, ನೀವೇನಾದರೂ ರೇಷ್ಮೆ ಸೀರೆ ಎಸ್ಪೆಷಲಿ, ಮಾಮೂಲಿ ಸೀರೆಗೆ ಓಕೆ, ರೇಷ್ಮೆ ಸೀರೆಗೆ ನೀವು ಏನಾದರೂ ವರ್ಕ್ ಮಾಡಿಸ್ತಾ ಇದ್ದೀರಿ, ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಚಿಕ್ಕದಾದರೂ ಪರವಾಗಿಲ್ಲ, ಹ್ಯಾಂಡ್ ವರ್ಕೇ ಮಾಡಿಸಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ಲುಕ್ಕೇ ಬೇರೆ. ಸೊ ಈ ಥರ ನೋಡಿ ಫುಲ್ ಜರ್ದೋಸಿ ವರ್ಕ್ ಮಾಡಿ ಸುಮ್ಮನೆ ಬಳ್ಳಿ ಥರ ಮಾಡಿಸಿದ್ದೀನಿ ಅಷ್ಟೇ. ಸೊ ಈಗ ಒಂದು ಟ್ರೆಂಡ್ ಇತ್ತು, ನಿಮ್ಗೆ ಗೊತ್ತಿರ್ಬೋದು, ತುಂಬ ಹೆವಿಯಾಗಿ ಫುಲ್ಲು ಬ್ಲೌಸೆಲ್ಲ ಡಿಸೈನ್ ಮಾಡಿಸ್ತಾ ಇರ್ತಾರೆ. ಸೊ ನನಗೆ ಪರ್ಸನಲಿ ಆ ಥರ ಅಷ್ಟು ಇಷ್ಟ ಆಗಲ್ಲ. ಬಿಕಾಸ್ ಯಾಕೆ ಅಂತಂದರೆ ಆ ಸೀರೆಗಳನ್ನು ನಾವು ಓನ್ಲಿ ಅಷ್ಟು ಕ್ಲೋಸ್ ನಮ್ಮ ಮನೆ ಫಂಕ್ಷನ್ ಇದ್ದಾಗ ಅಷ್ಟೇ ಉಟ್ಕೊಳ್ಳೋಕೆ ಸಾಧ್ಯ. ಅಷ್ಟು ಗ್ರ್ಯಾಂಡ್ ಇರೋಂತಹ ಸೀರೆ, ಬ್ಲೌಸು ಅದನ್ನೆಲ್ಲ ಸಿಂಪಲ್ಲಾಗಿ ನಾವು ಗೆಸ್ಟಾಗಿ ಹೋಗೋ ಅಂಥದ್ದು ಅಥವಾ ಸಣ್ಣ ಪುಟ್ಟ ಫಂಕ್ಷನು ಈ ಥರದ್ದಕ್ಕೆಲ್ಲ ಆ ಥರ ಸೀರೆಗಳು ಉಟ್ಕೊಂಡೋಗೋಕ್ಕಾಗಲ್ಲ. ನನಗೆ ಅನಿಸುತ್ತೆ 2 ವರ್ಷ 3 ವರ್ಷಕ್ಕೆ ಒಂದು ಸತಿ ಉಟ್ಕೊಳ್ಬೇಕಾಗತ್ತೆ. ಆದರೆ ಇದೇ ಆದರೆ ಕಾನ್ಸ್ಟೆಂಟಾಗಿ ನಾವು ಅವಾಗವಾಗ ಯೂಸ್ ಮಾಡಬಹುದು. ನಮಗೂ ಅಷ್ಟು, ನನಗೆ ಆ ಥರ ಸ್ಪೆಷಲಿ ಇಷ್ಟ ಆಗಲ್ಲ. ಬಿಕಾಸ್ ತುಂಬ ಗ್ರ್ಯಾಂಡ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದು ಇದು ನನ್ನ ಬ್ಲೌಸ್ ಹಾಕ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ನಿಮ್ಗೆ ಉಟ್ಕೊಂಡಾಗ ಒಂದು ತೋರಿಸ್ತೀನಿ. ನಾನು ಈ ಸೀರೆ ಇನ್ನೂ ಉಟ್ಕೊಂಡಿಲ್ಲ. ಸೊ ನೋಡ್ತಾ ಇರ್ಬೋದು, ಬ್ಲೌಸು ಈ ಥರ ಕಾಣಿಸುತ್ತೆ ಕೈಗೆ ಹಾಕ್ಕೊಂಡಾಗ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ದದ್ದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಮರೂನ್ ಕಾಂಬಿನೇಷನ್ ಈ ಥರ ಬರುತ್ತೆ. ಸೊ ಇಟ್ ಲುಕ್ಸ್ ಸೋ ಗುಡ್. ನೋಡಿ ಸಿಂಪಲ್ಲಾಗಿದ್ರೂ ಎಷ್ಟು ರಿಚ್ ಅನಿಸುತ್ತಲ್ವ ನಿಮಗೆ ಅನಿಸುತ್ತೆ. ಸೊ ಅದೇ ಪೂರ್ತಿ ನಾವು ಡಿಸೈನ್ ಮಾಡಿಸ್ಬಿಟ್ರೆ ಅದು ಯಾವ ಡಿಸೈನ್ ನೋಡಲಿ, ಯಾವ ಡಿಸೈನ್ ಬಿಡಲಿ ಅನ್ನಂಗೆ ಆಗಿಬಿಡುತ್ತೆ. ಸೊ ನನ್ನ ಅನಿಸಿಕೆ ಅದು ಅಷ್ಟೇ, ನಿಮ್ಮ ಇಷ್ಟ. ಸೊ ಈ ಫಸ್ಟ್ ಬ್ಲೌಸ್ ಬಂದ್ಬಿಟ್ಟು ಈ ಥರ ನೋಡಿದ್ರ ಮೇಲೆ ಚಿಕ್ಕ ಬುಟ್ಟಗಳನ್ನು ಹಾಕಿದ್ದಾರೆ. ಅದು ಇವಾಗೆಲ್ಲ ಇಲ್ಲೆಲ್ಲ ಪ್ಲೇನ್ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಚಿಕ್ಕ ಬುಟ್ಟ ಇಲ್ಲಿ ಹಾಕಿದ್ದಾರೆ. ಸೊ ಈ ಥರ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಸೀರೆ ಎಲ್ಲ ಬಿಚ್ಚಿತು ನಾನು ತೋರಿಸೋ ಅಷ್ಟರಲ್ಲಿ.
ನನಗೆ ಕುಚ್ಚು ಕಟ್ಸೋದು ತುಂಬಾ ಇಷ್ಟ ಆಗುತ್ತೆ. ಡಿಫ್ರೆಂಟಾಗಿರೋದು, ಈಗ ಕ್ರೋಶೆ ಎಲ್ಲ ಹಾಕಿ ಕಟ್ಟುವಂಥದ್ದು, ಬೀಡ್ಸ್ ಹಾಕಿ ಕಟ್ಟುವಂಥದ್ದು. ಸೊ ದಾವಣಗೆರೆಯಲ್ಲಿ ನೀವೇನಾದರೂ ಇದ್ದರೆ ಎಲ್ಲಾದರೂ ತುಂಬ ಚೆನ್ನಾಗಿ ಕುಚ್ಚು ಕಟ್ತಾರೆ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನಂದು ಎಷ್ಟೊಂದು ಸೀರೆಗಳದ್ದು ಕುಚ್ಚು ಕಟ್ಸೋವಂಥದ್ದು ಬಾಕಿ ಇದೆ. ಸೊ ಹಾಗಾಗಿ ಈ ಬ್ಲೌಸ್ ಇಷ್ಟ ಆಯಿತಾ ನಿಮಗೆ? ಹಾಗೆಯೇ ಇನ್ನೊಂದು ಬ್ಲೌಸು ನಾನು ಮೊನ್ನೆ ಒಂದು ಫಂಕ್ಷನ್ ಇದು ಕುಟ್ಕೊಂಡಿದ್ದೆ. ಸೊ ಇದದ್ದು ಸೀರೆನ ನಾನು ಡ್ರೆಸ್ ಹೊಲಿಸ್ಕೊಂಡಿದ್ದೀನಿ. ಸೊ ಇದು ಬ್ಲೌಸ್ ಪೀಸ್ ಉಳ್ಕೊಂಬಿಟ್ಟಿತ್ತು. ಸೊ ಏನು ಮಾಡೋದು, ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಹೆಂಗೂ ರೇಷ್ಮೆ ಬ್ಲೌಸ್ ಇದು. ಸೊ ಆಬ್ವಿಯಸ್ಲಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದ್ರದ್ದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಇತ್ತು, ಬಾರ್ಡ್ರನ್ನ ಕಟ್ ಮಾಡಿಸಿ ಈ ಥರ ಜಸ್ಟ್ ಆ ಬಾರ್ಡ್ರ್ ಏನಿತ್ತಲ್ಲ ಅದಕ್ಕೆ ಹೈಲೈಟ್ ಮಾಡಿಸಿದ್ದೀನಿ ನೋಡಿ. ಜರ್ದೋಸಿ, ಬೀಡ್ಸು, ನೆಕ್ಕಿ ಈ ಥರದನ್ನೆಲ್ಲ ಹಾಕಿ, ಥ್ರೆಡ್ಡೆಲ್ಲ ಹಾಕಿ ಅದೇನು ಕಟ್ ಮಾಡಿರೋಂತಹ ಏನು ಬಾರ್ಡರ್ ಇತ್ತಲ್ಲ ಅದಕ್ಕೆ ಜಸ್ಟ್ ಹೈಲೈಟ್ ಮಾಡಿಸಿರೋವಂಥದ್ದು ಹ್ಯಾಂಡ್ ವರ್ಕಲ್ಲಿ. ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸೊ ಇದ್ರದ್ದು ಸ್ವಲ್ಪ ಬೇರೆ ಥರ ಹೊಲಿಸಿದ್ದೀನಿ. ಡಿಸೈನ್ ನೋಡ್ತಾ ಇರ್ಬೋದು, ಮುಂದ್ಗಡೆ ಈ ಥರ ಇದೆ. ಹೀಗೆ ಅದು ಕರೆಕ್ಟಾಗಿ ಉಟ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ. ಹಾಗೆ ಹಿಂದ್ಗಡೆ ನೆಕ್ ಹೇಗೆ ಮಾಡಿಸಿದ್ದೀನಿ ನೋಡಿ, ಈ ಥರ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಇಷ್ಟು ದೊಡ್ಡದಿತ್ತು ಬಾರ್ಡರು, ಕಟ್ ಮಾಡಿಸಿರೋವಂಥದ್ದು. ಈ ಥರ ಬರುತ್ತೆ, ಇಲ್ಲಿಂದ ಅದು ಬಾರ್ಡರ್ ಬರುತ್ತೆ ಜರಿ. ಸೊ ಇಷ್ಟೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೈಪಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೊಲಿದಿದ್ದಾರೆ ಬ್ಲೌಸು. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂರುತ್ತೆ. ಸೊ ಇದನ್ನು ತೋರಿಸ್ತೀನಿ ನಿಮಗೆ. ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು. ಸೊ ಇದು ಯಾಕೆ ಹೊಲಿಸಿದೆ ಅಂತಂದರೆ, ನನ್ನೊಂದು ಮೈಸೂರು ಸಿಲ್ಕ್ ಸೀರೆ ಇದೆ, ಇಲ್ಲ ಇತ್ತದು, ಹಾಂ ಮೈಸೂರು ಸಿಲ್ಕ್ ಸೀರೆ ಇದೆ ಇದು. ಸೊ ಇದು ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿರುವಂತಹ ಸೀರೆ. ಸೊ ಹಾಗಾಗಿ ಇದು ಪರ್ಫೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಷ್ಟೇ ವರ್ಕ್ ಇದ್ರೂ ತುಂಬ ರಿಚಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಹಿಂದೆ ಮುಂದೆ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಿ ಹೊಲಿಸ್ಕೊಂಡ್ರೆ ಇರೋ ಬ್ಲೌಸೂ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೂ ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಹಾಗೆ ಇದ್ರದ್ದು ಕುಚ್ಚು ನೋಡ್ತಾ ಇರ್ಬೋದು, ಡಿಫ್ರೆಂಟಾಗಿದೆ ನೋಡಿ. ಇದು ಕ್ರೋಶಾ ವರ್ಕು ಮತ್ತು ಬೀಡ್ಸ್ ಹಾಕಿ ಕಟ್ಸಿರೋಂತಹ ಕುಚ್ಚು. ಸೊ ಇವಾಗಂತೂ ಮೈಸೂರು ಸಿಲ್ಕ್ ಸೀರೆ, ಓ ಮೈ ಗಾಡ್, ತುಂಬಾ ಕ್ರೇಜ್ ಆಗಿಬಿಟ್ಟಿದೆ ಮೈಸೂರು ಸಿಲ್ಕ್ ಸ್ಯಾರಿಗೆ. ಸ್ಯಾರಿನೂ ಸಿಗ್ತಾ ಇಲ್ಲ, ಜನನೂ ತುಂಬ 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 ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ. ಹಾಗೆ ಕಷ್ಟಪಟ್ಟು ಕೂಡ ಸೀರೆನ ತೊಗೊಳ್ತಾ ಇದ್ದಾರೆ. ನನ್ನಂತೂ ಸದ್ಯಕ್ಕೆ ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳೋ ಅಂಥದ್ದು ಇವಾಗ ಸದ್ಯಕ್ಕೆ ಪ್ಲ್ಯಾನ್ಸ್ ಇಲ್ಲ. ಬಿಕಾಸ್ ಮೊನ್ನೆನೂ ತೊಗೊಂಡಿದ್ದೀನಿ, 2-3 ಸೀರೆ ನಾನು ಮೊನ್ನೆ ತೊಗೊಂಡಿದ್ದೆ. ಸೊ ಹಾಗಾಗಿ ಆ್ಯಂಡ್ ನನಗೇನು ಅನಿಸುತ್ತೆ ಅಂತಂದರೆ, ಮೈಸೂರು ಸಿಲ್ಕ್ ಸೀರೆ ಒಳಗೆ ಕಾಂಟ್ರಾಸ್ಟ್ ಇರೋದಕ್ಕಿಂತ ಸಿಂಗಲ್ಲಿರೋ ಕಲರ್ ತೊಗೊಳೋದು ಬೆಸ್ಟು ಅಂತ ನಾನು ಅನ್ಸುತ್ತೆ. ನಿಮ್ಗೆ ಹೇಳ್ತೀನಿ ಯಾಕೆ ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪ ಹೊತ್ತು ತಡೀರಿ. ಸೊ ಎಸ್, ಇದು ಆಯಿತು, ಒಂದು ಬ್ಲೌಸ್ ತೋರಿಸ್ದೆ. ಇನ್ನೊಂದು ಬ್ಲೌಸು ಆ್ಯಕ್ಚುಲಿ ಈ ಸೀರೆ ನಾನು ತುಂಬ ಜನ ಇಷ್ಟಪಟ್ಟಿದ್ರಿ. ನನ್ನ ಮೈದನ ಮದುವೆ ಚಪ್ರ ಪೂಜೆಗೆ ಹಾಕ್ಕೊಂಡಿದ್ದಂಥ ಸೀರೆ ಇದು ನೋಡಿರಬಹುದು ನೀವು. ಇಳಕಲ್ ಸೀರೆ, ಇದ್ದದ್ದು ಬ್ಲೌಸು ನಾನು ತುಂಬಾ ಚೆನ್ನಾಗಿ ಹೊಲಿಸಿದ್ದೀನಿ. ಇದು ನೋಡ್ತಾ ಇರ್ಬೋದು. ಇದು ಅವಾಗೆಲ್ಲ ಹೊಲ್ಸ್ಕೊತಿದ್ರಲ್ಲ ಪುಕ್ಕತೋಳು. ಸೊ ಇಳಕಲ್ ಸೀರೆಗೆ ಅದರದ್ದೇ ಆದಂತಹ ಒಂದು ವಿಶೇಷತೆ ಇದೆ. ಸೊ ಹಾಗಾಗಿ ಇದು ಬಾರ್ಡ್ರೇ ವಿಶೇಷತೆ ಇಳಕಲ್ ಸೀರೆಯಲ್ಲಿ. ಸೊ ಹಾಗಾಗಿ ನಾನು ಇದನ್ನೇನು ಡಿಸ್ಟರ್ಬ್ ಮಾಡಿಲ್ಲ, ಇದೇನು ವರ್ಕ್ ಮಾಡಿಸಿಲ್ಲ ನಾನು ಸ್ಲೀವ್ಸಿಗೆ, ಬಾರ್ಡರ್ಗೆ. ಸೊ ಅದು ಹೇಗಿದೆನೋ ಹಾಗೆ ಇಡ್ಸಿದ್ದೀನಿ. ಅದು ಈ ಥರ ಪುಕ್ಕ ತೋಳು ಮಾಡಿಸಿದ್ದೀನಿ, ನಂಗೆ ತುಂಬ ಇಷ್ಟ ಈ ಥರ. ಸೊ ಬಟ್ ಇದನ್ನು ಸ್ವಲ್ಪ ಹೆವಿಯಾಗಿ ಮಾಡಿಸಿದ್ದೀನಿ ನೋಡ್ಬೋದು. ಎಲ್ಲ ಹ್ಯಾಂಡ್ ವರ್ಕು, ಫುಲ್ ಬೀಡ್ಸ್ ಮತ್ತು ನಾಟ್ ಅಷ್ಟೇ ಹಾಕಿರೋದು. ಇದರಲ್ಲಿ ಏನು ನೆಕ್ಕಿ ಯೂಸ್ ಮಾಡಿಲ್ಲ, ಸ್ಟೋನ್ಸ್ ಯೂಸ್ ಮಾಡಿಲ್ಲ, ಮತ್ತು ಕಟ್ ಬೀಡ್ಸ್ ಯೂಸ್ ಮಾಡಿಲ್ಲ. ಜಸ್ಟ್ ಪ್ಲೇನ್ ಬೀಡ್ಸ್ ಆ್ಯಂಡ್ ನಾಟ್ಸ್ ಅಷ್ಟೇ ಯೂಸ್ ಮಾಡಿರೋವಂಥದ್ದು. ಸ್ವಲ್ಪ ರಿಚಾಗಿ ಮಾಡಿದ್ದೀನಿ ಇದನ್ನು. ಸ್ಲೀವ್ಸಿಂಗ್ ಮಾಡಿಸಿಲ್ಲ, ಓನ್ಲಿ ಫ್ರಂಟ್ ಮತ್ತು ಬ್ಯಾಕ್ ಅಷ್ಟೇ. ಫ್ರಂಟ್ ಇದು, ಬ್ಯಾಕು. ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟು, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಫಂಕ್ಷನಲ್ಲಿ
ತುಂಬ ತುಂಬ ಖುಷಿ ಆಯಿತು ನನಗೆ. ಎಸ್, ನನಗೂ ಕೂಡ ಇದು ಸೀರೆ ತುಂಬಾ ಇಷ್ಟ. ಪ್ಯೂರ್ ಸಿಲ್ಕ್ ಇಳ್ಕಲ್ ಸೀರೆ ಇದು. ಎಸ್, ಇದ್ರದ್ದು ನನ್ನ ಮದುವೆ ಟೈಮಲ್ಲಿ ನಿಮಗೆ ಅಷ್ಟು ಸರಿಯಾಗಿ ತೋರಿಸಿದ್ನೋ ಇಲ್ಲೋ ನನಗೆ ಅಷ್ಟು ನೆನಪಿಲ್ಲ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಡೀಟೇಲಾಗಿ ಸಮಾಧಾನವಾಗಿ ಕುತ್ಕೊಂಡು ತೋರಿಸೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬ್ಲೌಸ್ ಹೊಲಿಸಿದ್ದೀನಿ. ಇದು ಸ್ವಲ್ಪ ಯೂನೀಕ್ ಆಗಿದೆ. ನಮ್ಮ ಅತ್ತೆ ಒಂದು ಸೀರೆ ಕೊಟ್ಟಿದ್ರು ನನಗೆ, ಡಾರ್ಕ್ ಗ್ರೀನ್ ಕಲರು. ಅದು ಮೈಸೂರು ಸಿಲ್ಕ್ ಇದೆ, ಅಂದರೆ ಕ್ರೇಪ್ ಸಿಲ್ಕ್ ಅಂತಾರಲ್ಲ ಆ ಥರ. ಸೊ ಅದದ್ದು ನಾನು ಬ್ಲೌಸ್ ಹೊಲಿಸ್ಕೊಂಡೇ ಇರಲಿಲ್ಲ. ನನ್ನ ಹತ್ರ ಇರೋದು ಯಾವುದೋ ಬೇರೆ ಬ್ಲೌಸ್ನ ಹಾಕ್ಕೊಳ್ತಾ ಇದ್ದೆ. ಸೊ ಈ ಸತಿ ಹೋದಾಗ ನಾನು ಬ್ಲೌಸ್ ಹೊಲಿಸ್ಕೊಂಡೆ. ನನಗೆ ಈ ಕಲರ್ ತುಂಬಾ ಇಷ್ಟ, ತುಂಬಾ ಟ್ರೆಂಡಿಂಗ್ ಆಗಿದೆ ಈ ಕಲರು. ಹಾಗೆ ಅದರದ್ದು ಬಾರ್ಡರ್ ಏನಿತ್ತಲ್ಲ, ನಾನು ಪಿಂಕ್ ಕಲರ್ಗೇನು ಬಾರ್ಡರ್ನ ಬರೀ ಹೈಲೈಟ್ ಮಾಡಿಸಿದ್ದೀನಲ್ಲ, ಅದೇ ಥರನೇ ಈ ಥರ ಇತ್ತು ಬಾರ್ಡರ್. ಓಕೆ, ಸೊ ಈ ಥರ ಮಾಡಿಸಿದ್ದೀನಿ ಹೈಲೈಟ್ಸ್. ಸೊ ಅದಕ್ಕೆ ನಾನು ಕಟ್ ಬೀಡ್ಸು ಮತ್ತು ಥ್ರೆಡ್ಡು, ಚಮ್ಕಿ ಈ ಥರದ್ದನ್ನು ಹಾಕಿ ಹೈಲೈಟ್ ಮಾಡಿರೋವಂಥದ್ದು. ಇಷ್ಟು ಗ್ರ್ಯಾಂಡಾಗಿ ಯೂನಿಕ್ಕಾಗಿ ಕಾಣಿಸುತ್ತೆ. ನಾನು ನಿಮಗೆ ತೋರಿಸಿದಂದ್ರೆ ಫ್ರಂಟು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ಬಿಕಾಸ್ ಎಲ್ಲ ಸೀರೆ ಒಂದೇ ಥರ ಇರೋಕ್ಕಿಂತ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಥರ ಮಾಡಿಸಿದ್ದೀನಿ. ಬ್ಲೌಸು ಮುಂದ್ಗಡೆ ಈ ಥರ ಬರುತ್ತೆ, ಅಂದರೆ ಬಾರ್ಡರ್ನ ಇಲ್ಲಿ ಹಚ್ಚಿರೋವಂಥದ್ದು ಈ ಥರ ಶೇಪ್ ಕೊಡಿಸಿ. ಸೊ ಈ ಥರ ಕಾಣಿಸುತ್ತೆ. ಅದು ಹಿಂದ್ಗಡೆ ಸ್ವಲ್ಪ ಐನೆಕ್ ಇಡ್ಸಿದ್ದೀನಿ. ಸೊ ಪೈಪಿಂಗ್ ಎಲ್ಲ ಮಾಡಿ ತುಂಬ ಕ್ಲೀನಾಗಿ ನೀಟಾಗಿ ಹೊಲ್ದಿದ್ದಾರೆ. ನನಗೆ ಬ್ಲೌಸ್ ಫಿಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಸೀರೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅದೇ ಮೇನ್ ಅಲ್ವಾ. ಡಿಸೈನ್ ಸಿಂಪಲ್ ಆಗಿದ್ರೂ ಫಿಟ್ಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಬಂದು ಈ ಥರ ಕಾಣಿಸುತ್ತೆ. ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತಲ್ವ. ಈ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ. ಸಕ್ಕತ್ತಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸೀರೆಗೆ ಅಮೇಝಿಂಗಾಗಿ ಕಾಣಿಸುತ್ತೆ. ಸೊ ನಾನು ನಿಮಗೆ ಹೇಳಿದ್ನಲ್ವ ಯಾಕೆ ಅಂತ. ಸೊ ಇವಾಗ ನೋಡಿ, ಈ ಸೀರೆಗೆ, ಈ ಮೈಸೂರು ಸಿಲ್ಕ್ ಸೀರೆಗೆ ಪಿಂಕ್ ಬಿಟ್ಟರೆ ಬೇರೆ ಯಾವ ಕಲರು ನಾವು ಹಾಕೋಕ್ಕಾಗೋದಿಲ್ಲ. ಪಿಂಕಲ್ಲೇ ಬೇರೆ ಬೇರೆ ಡಿಸೈನ್ ಇರುವಂತಹ ಸೀರೆನ ಬ್ಲೌಸ್ನ ಹಾಕಬೇಕಾಗತ್ತೆ. ಆದರೆ ಇದು ಒಂದು ಮೈಸೂರು ಸಿಲ್ಕ್ ಸೀರೆ, ಗ್ರೀನ್ ಕಲರ್. ನನ್ನ ಮದುವೆಗೆ, ನನ್ನ ಮೈದನ ಮದುವೆಗೆ ಅಂತ ನಾನು ತೊಗೊಂಡಿದ್ದು, ನನ್ನ ಹಸ್ಬೆಂಡ್ ಕೊಡಿಸಿದಂತಹ ಸೀರೆ ಇದು. ಸೊ ಇವಾಗ ಇದಕ್ಕೆ ಕಾಂಟ್ರಾಸ್ಟ್ ಇಲ್ಲ, ರೆಡಿ ಆಯಿತಾ. ಸೊ ಇವಾಗ ನಾನು ಇದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಆ್ಯಕ್ಚುಲಿ ಯಾವುದೋ ಬೇರೆ ಸೀರೆದು. ಇದು ಗ್ರೀನ್ ಕಲರ್ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನ್ನು ಅಲ್ವಾ. ಹಾಗೆಯೇ ಈ ಬ್ಲೌಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ. ಇದು ಎಲ್ಲ ಹ್ಯಾಂಡ್ ವರ್ಕೇ ಮಾಡಿಸಿರುವಂಥದ್ದು. ಸೊ ತುಂಬಾ ಚೆನ್ನಾಗಿ ಜಗಮಗ ಫಂಕ್ಷನ್ಸ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ಈ ಥರ ಹೈಲೈಟ್ ಮಾಡಿಸ್ಕೊಂಡೆ. ನಾನು ಇಲ್ಲೆಲ್ಲ ಏನು ಮಾಡಿಸಿಲ್ಲ, ಮುಂದೆಲ್ಲ ಏನು ಓನ್ಲಿ ಸ್ಲೀವ್ಸ್ ಅಷ್ಟೇ ಮಾಡಿಸಿರೋದು ಇದನ್ನು. ಹಾಗೆಯೇ ಇನ್ನೊಂದು ಬ್ಲೌಸು ನಾನು ನಿಮಗೆ ತೋರಿಸಿದ್ದೇನೆ. ಇದನ್ನು ನಾನು ಇಂಡಿಯಾದಿಂದ ತರಿಸಿದಂತಹ ಬ್ಲೌಸು. ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಸೊ ಇದು ಬಂದು ರೆಡ್ ಬ್ಲೌಸು. ವರ್ಕ್ ನೋಡಿ ಹೇಗಿದೆ, ಇದು ಹ್ಯಾಂಡ್ ವರ್ಕೆ. ಎಷ್ಟು ಚೆನ್ನಾಗಿ ರೆಡ್ ಬೀಡ್ಸು, ಕಟ್ ಬೀಡ್ಸು, ಜರ್ದೋಸಿ ಹಾಕಿ ಮಾಡಿರೋವಂಥ ಬ್ಲೌಸ್ ಇದು. ಸೊ ಸ್ಲೀವ್ಸ್ಗೆ ಇಲ್ಲಿ ಬಾರ್ಡರ್ಗೆ ಈ ಥರ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಸೊ ಇದನ್ನು ತೋರಿಸ್ತೀನಿ ನೋಡಿ ಹಾಕ್ಕೊಂಡು. ಹಿಂದ್ಗಡೆನೂ ಈ ಥರ ಇದೆ. ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಹಾಗೆ ಒಂದು ತೋರಿಸ್ತೀನಿ. ಸೊ ಇವಾಗ ತೋರಿಸ್ತೀನಿ. ಈ ಥರ ರೆಡ್ ಕಲರ್ ಬ್ಲೌಸ್ ಹಾಕ್ಕೊಂಡೆ. ಸೊ ರೆಡ್ ಕಲರ್ ಬ್ಲೌಸಿಗೂ ನಾನು ಈ ಗ್ರೀನ್ ಕಲರ್ ಸೀರೆನ ಮ್ಯಾಚ್ ಮಾಡ್ಬೋದು. ಈ ಥರ ಕಾಣಿಸುತ್ತೆ. ನೋಡಿ. ಸೊ ಅದೇ ಇದರಲ್ಲಿ ಕಾಂಟ್ರಾಸ್ಟ್ ಇದ್ದಿದ್ರೆ ನಾನು ಹಾಕ್ಕೊಳಕ್ಕೆ ಆಗ್ತಿರಲಿಲ್ಲ. ಈ ಥರ ಮಿಕ್ಸ್ ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಿಮಗೊಂದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಜನ ಕಾಂಟ್ರಾಸ್ಟ್ ಇರೋದನ್ನೇ ಪ್ರಿಫರ್ ಮಾಡ್ತಾರೆ. ನನಗೆ ಅದರಲ್ಲಿ ಎಸ್ಪೆಷಲಿ ಮೈಸೂರು ಸಿಲ್ಕ್ ಸೀರೆಯಲ್ಲಿ ನನಗೆ ಕಾಂಟ್ರಾಸ್ಟ್ ಇರೋದು ನನಗೆ ತೊಗೊಳಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಬರೋಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಾವೀಗ ನಿಮ್ಗೆ ಗೊತ್ತಿದೆ ಎಕ್ಸ್ಪೆನ್ಸಿವ್ ಎಷ್ಟಿರುತ್ತೆ ಮೈಸೂರು ಸಿಲ್ಕ್ ಸೀರೆ ಅಂತ. ಒಂದು ಫಂಕ್ಷನಿಗೆ ಉಟ್ಕೊಂಡು ಹೋದ್ವಿ ಅಂತಂದರೆ ನಾವು ಇನ್ನೊಂದು ಯಾವುದಾದ್ರೂ ಫಂಕ್ಷನಿಗೆ ಉಟ್ಕೊಂಡು ಹೋಗ್ಬೇಕಂದ್ರೂ ಅಯ್ಯೋ ಅದೇ ಸೀರೆನೇ ಉಟ್ಕೊಂಡು ಹೋಗ್ಬೇಕಾ ಅನ್ನೋ ಥರ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಸೊ ಹಾಗಾಗಿ ಈ ಥರ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದ್ದರೆ ಆರಾಮಾಗಿ ಉಟ್ಕೊಂಡು ಹೋಗ್ಬೋದು.
ಸೊ ನನಗೆ ಇದು ಒಂದು ಬೆಸ್ಟ್ ಐಡಿಯಾ. KSIC ಎಸ್ಪೆಷಲಿ KSIC ಸೀರೆಗಳಿಗೆ ಈ ಥರ ಮಾಡೋದು ನನಗೆ ತುಂಬಾ ಏನು ಒಳ್ಳೆ ಐಡಿಯಾ ಅಂತ ನನ್ನ ಅನಿಸಿಕೆ. ಸೊ ಹಾಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈಗ ರೆಡ್ ಆಯಿತು, ಮರೂನ್ ಆಯಿತು, ಇನ್ನೊಂದು ಕಲರ್ ತೋರಿಸ್ತೀನಿ. ಸೊ ಇದು ಬಂದು ಆರೆಂಜ್ ಕಲರು. ಇದನ್ನು ಅಷ್ಟೇ, ಇದು ನಾನು ಮೈಸೂರು ಸಿಲ್ಕ್ ಸೀರೆಗೆ ಅಂತಲೇ ಪ್ಯೂರ್ ರೇಷ್ಮೆ ಬಟ್ಟೆನ ತರಿಸಿ ವರ್ಕ್ ಮಾಡಿಸಿರೋ ಅಂಥದ್ದು. ನಿಮ್ಗೆ ಆಲ್ರೆಡಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯಾರು ನೋಡಿಲ್ಲ ಅಂತಂದರೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಮಾಡಿಸಿದ್ದೀನಿ ನೋಡಿ, ಪಿಂಕ್ ಗ್ರೀನ್ ಬೀಡ್ಸು ಮತ್ತು ಗೋಲ್ಡ್ ಬೀಡ್ಸ್ ಹಾಕಿದ್ದೀನಿ ಇದಕ್ಕೆ. ಈ ಥರ ಬುಟ್ಟಾಸ್ ಎಲ್ಲ ಕಡೆ ಕೊಡ್ಸಿದ್ದೀನಿ. ಇದಕ್ಕೆ ಬ್ಯಾಕ್ ಡಿಸೈನ್ ಮಾಡಿಸಿಲ್ಲ ನಾನು, ಓನ್ಲಿ ಬುಟ್ಟಾಸ್ ಮತ್ತು ಸ್ಲೀವ್ಸ್ ಅಷ್ಟೇ. ಸೊ ಇವಾಗ ಇದಕ್ಕೆ ತೋರಿಸ್ತೀನಿ. ಸುಮಾರು ಕಲರ್ಗಳನ್ನು ನಾವು ಬ್ಲೌಸಾಗಿ ಹೊಲಿಸ್ಕೋಬಹುದು, ಅಷ್ಟೇನು ಎಕ್ಸ್ಪೆನ್ಸಿವ್ ಆಗೋದಿಲ್ಲ. ಒಂದು 3,000 ಆಗ್ಬೋದು ವರ್ಕು ಮತ್ತು ಹೊಲಿಸೋದು. 3-4 ಸಾವಿರದ ಒಳಗೆ ಆಗುತ್ತೆ ಇಷ್ಟು ಸಿಂಪಲ್ಲಾಗಿ ಹೊಲಿಸ್ಕೊಂಡ್ರೆ ನೀವು ಹ್ಯಾಂಡ್ ವರ್ಕ್ನ. ಸೊ ಇವಾಗ ನೋಡಿ, ಆರೆಂಜ್ಗೆ ಗ್ರೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಮಾಡಿ ಉಟ್ಕೊಂಡ್ರೆ ನಾವು ಡಿಫ್ರೆಂಟಾಗಿ ಹಾಕ್ಕೊಂಡಿದ್ದೀವಿ ಅಂತ ನಮಗೂ ಖುಷಿ ಇರುತ್ತೆ. ಹಾಗೆ ನಮ್ಮಲ್ಲಿರುವಂತಹ ಸೀರೆಗಳು ಹಾಗೆ ಕುತ್ಕೊಳ್ಳೋದಿಲ್ಲ. ಹಾಗೆ ಜನನು ನೋಡಿದವರು ಉಟ್ಕೊಂಡೇ ಬಂದಿದ್ದನ್ನೇ ಉಟ್ಕೊಂಡ್ಬಂದಿದ್ದಾರೆ ಅಂತಲೂ ಅಂದ್ಕೊಳ್ಳೋದಿಲ್ಲ. ಸೊ ಎಸ್, ನನಗೆ ಇದೊಂದು ಬೆಸ್ಟ್ ಐಡಿಯಾ ಅಂತ ನನ್ನ ಅನಿಸಿಕೆ. ನನ್ನದೊಂದು ಐಡಿಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಹಾಗೆ ಥಿಂಕ್ ಮಾಡ್ತಾಯಿದ್ದೆ ಮುಂಚೆ. ಸೊ ಒಂದು ಸೀರೆಗೆ ಒಂದೇ ಬ್ಲೌಸು ಅಂತ ಇಟ್ಕೊಳ್ತಾ ಇದ್ದೆ, ಬಟ್ ಇಲ್ಲ, ಇವಾಗ ಅದಕ್ಕೆ ಈ ಥರ ಡಿಫ್ರೆಂಟ್ ಕಲರ್ಸ್ಗಳನ್ನ ಹೊಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಊರಲ್ಲಿ ಒಂದಿಷ್ಟಿದೆ ದಾವಣಗೆರೆಯಲ್ಲಿ. ಸೊ ಅದನ್ನು ತರಿಸಿದಾಗ ಅಥವಾ ಅಲ್ಲೇನಾದ್ರು ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ಹತ್ರ ಇರುವಂಥ KSIC ಸೀರೆಗಳಲ್ಲಿ ಕಾಂಬಿನೇಷನ್ ಇರೋವಂಥದ್ದು ಇದು ಒಂದೇ, ಯೆಲ್ಲೋ ಕಲರ್ ಒಂದೇ. ನಾನು ಯಾವುದನ್ನು ಕಾಂಬಿನೇಷನ್ ಇರೋವಂಥದ್ದನ್ನು ತೊಗೊಂಡಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್. ಈಗ ಹಾಗಾಗಿ ಹಾಗೆ ಒಂದು ಬನಾರಸ್ ಸೀರೆ ನಾನು ಇದನ್ನು ನನ್ನ ಮನೆ ಗೃಹಪ್ರವೇಶಕ್ಕೆ ಉಟ್ಕೊಂಡಿದ್ದೆ ಸೀರೆ. ಸೊ ಅದನ್ನು ಆವಾಗ ನಾನು ಬ್ಲೌಸ್ ಹೊಲ್ಸ್ಕೊಂಡಿರಲಿಲ್ಲ, ಉಟ್ಕೊಳಕ್ಕೆ ಆಗಿರಲಿಲ್ಲ ಬ್ಲೌಸ್ ಜೊತೆ. ಸೊ ಇವಾಗ ಹೊಲ್ಸ್ಕೊಂಡಿದ್ದೀನಿ ನೋಡಿ, ಡಿಫ್ರೆಂಟಾಗಿ ಹೊಲ್ಸ್ಕೊಂಡಿದ್ದೀನಿ ಈ ಥರ ಮುಂದ್ಗಡೆ. ಬಿಕಾಸ್ ಯಾಕೆ ಅಂತಂದರೆ ಇದು ಟ್ರಾನ್ಸ್ಪರೆಂಟ್ ಇದೆ ಸೀರೆ, ನೋಡ್ತಾ ಇರ್ಬೋದು. ತೆಳುಗಿರುತ್ತೆ ಬನಾರಸ್ ಸೀರೆ ಯೂಶ್ವಲಿ. ಸೊ ತೆಳುಗಿರೋ ಕಾರಣ ಸ್ವಲ್ಪ ಮುಂದ್ಗಡೆ ಯುನೀಕಾಗಿ ಚೆನ್ನಾಗಿ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ನಾನು ಮುಂದೆ ಈ ಥರ ಇಡ್ಸಿದ್ದೀನಿ. ಹಾಗೆ ಇದಕ್ಕೇನು ವರ್ಕ್ ಮಾಡಿಸಿಲ್ಲ, ಸಿಂಪಲ್ಲಾಗಿ ಈ ಥರ ಚೆನ್ನಾಗಿ ಅನಿಸುತ್ತೆ. ಏನೂ ವರ್ಕ್ ಬೇಡ ಆ್ಯಕ್ಚುಲಿ. ಇದಕ್ಕೆ ಕಲರೇ ಅಷ್ಟು ಚೆನ್ನಾಗಿದೆ. ಇದು ಪಿಂಕ್ ಕಲರ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಉಟ್ಕೊಂಡಾಗ ಈ ಥರ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಅನಿಸುತ್ತಲ್ವ, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಈ ಥರ. ಸೊ ಬ್ಲೌಸು ಫಿಟ್ಟಿಂಗು ಮತ್ತು ನೀವು ಗ್ರ್ಯಾಂಡಾಗಿ ಮಾಡಿಸ್ಕೋಬೇಕು ಅಂತ ಏನೂ ಇಲ್ಲ. ಬ್ಲೌಸ್ನ ಡಿಸೈನ್ನ ಸಿಂಪಲ್ಲಾಗಿದ್ರೂ ಫಿಟ್ಟಿಂಗ್ ಚೆನ್ನಾಗಿರಬೇಕು. ಸೊ ಈ ಥರ ಪೈಪಿಂಗ್ ಕೊಟ್ಟು ನೀಟಾಗಿ ಹೊಲ್ದಿದ್ರೆ ನಮಗೆ ಈ ಥರ ಒಳಗಡೆ ಎಲ್ಲ ಎಮ್ಮಿಂಗ್ ಮಾಡಿ ನೀಟಾಗಿ ಅದನ್ನು ಸ್ಟಿಚಿಂಗ್ ಕರೆಕ್ಟಾಗಿ ಇದ್ಬಿಟ್ರೆ ಫಿಟ್ಟಿಂಗು ಆರಾಮಾಗಿ ಉಟ್ಕೋಬೋದು ಸೀರೆನ, ಚೆನ್ನಾಗಿ ಕಾಣಿಸುತ್ತೆ. ಅದು ನನ್ನ ಅನಿಸಿಕೆ. ಹಾಗೆಯೇ ಇದು ನನ್ನ ಮದುವೆ ಬ್ಲೌಸ್. ಸೊ ನನ್ನ ಮದುವೆಲ್ಲೂ ಕೂಡ ಇವಾಗ ನಾವು ಮದುವೆ ಆಗೋ ಟೈಮಲ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ಅವಾಗಿನೂ ಬಂದಿತ್ತು 8 years ಬ್ಯಾಕ್. ಗ್ರ್ಯಾಂಡಾಗಿ ಬ್ಲೌಸ್ ಪೂರ್ತಿ ಡಿಸೈನ್ ಮಾಡಿಸೋವಂಥದ್ದು. ಬಟ್ ನಾನು ಆವಾಗೂ ಕೂಡ ನಾನು ಮಾಡಿಸಿರಲಿಲ್ಲ ಬಿಕಾಸ್ ನನಗೆ ಅದೇನೋ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ನನ್ನ ಮದುವೆ ಬ್ಲೌಸು, ನನ್ನ ಮೇಲ್ಮುಸ್ಕಿನ ಸೀರೆಯ ಬ್ಲೌಸು. ಸೊ ಆವಾಗೂ ನೋಡಿ ಎಷ್ಟು ಸಿಂಪಲ್ಲಾಗಿ ಇಡ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀನಿ. ವೆರಿ ಸಿಂಪಲ್. ಸೊ ಮದುವೆಗೆ ಯಾರು ಇಷ್ಟು ಸಿಂಪಲ್ಲಾಗಿ ಮಾಡಿಸಿರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ಅದು ಯೆಲ್ಲೋ ಕಲರ್ ನಾನು ಮೈಸೂರು ಸಿಲ್ಕ್ ಸೀರೆ ತೋರಿಸಿದ್ನಲ್ಲ, ಸೊ ಅದಕ್ಕೆ ಹಾಕ್ಕೊಳ್ತಾ ಇದ್ದೆ ಅದು. ಬಟ್ ಇದು ಕಂಚಿ ಸೀರೆದು ಏನು ಬಾರ್ಡ್ರೇ ಬೇರೆ, ಇದ್ರದ್ದು ಬಾರ್ಡ್ರೇ ಬೇರೆ, ಮ್ಯಾಚ್ ಆಗೋಲ್ಲ. ಕಲರ್ ಮ್ಯಾಚ್ ಆಗುತ್ತೆ ಬಟ್ ಬಾರ್ಡ್ರೆಲ್ಲ ಮ್ಯಾಚ್ ಆಗೋಲ್ಲ. ಸೊ ಹಾಗಾಗಿ ನಾನು ಈ ಬ್ಲೌಸ್ನ ನೆಕ್ಸ್ಟ್ ಹೊಲ್ಸ್ಕೊಂಡಿದ್ದಂಥದ್ದು. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಇದೆಲ್ಲ ಕ್ಲೀನಾಗಿ ತೆಗೆದಿಡಬೇಕು, ಐರನ್ ಮಾಡಿಲ್ಲ ಏನಿಲ್ಲ, ಹಾಗೇ ಇಟ್ಬಿಟ್ಟಿದ್ದೀನಿ. ಸುಕ್ಕಾಗಿದ್ದಾವೆಲ್ಲ
ಒಂದಿಷ್ಟು ನೀಟಾಗಿ ಅರೇಂಜ್ ಮಾಡಬೇಕು. ಹಾಗೆ ಈ ಸೀರೆ ನೀವು ನೋಡಿರ್ಬೋದು, ಬನಾರಸ್ ಸೀರೆ. ನಾನು ಮದುವೆಯ ಹಿಂದಿನ ದಿನ ರಿಸೆಪ್ಷನಿಗೆ ಹಾಕ್ಕೊಂಡಿದ್ದಂಥ ಸೀರೆ, ಪ್ಯೂರ್ ಬನಾರಸ್ ಸೀರೆ. ತುಂಬ 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 ಚೆನ್ನಾಗಿದೆ ಈ ಕಾಂಬಿನೇಷನ್, ರೆಡ್ ಹಾಗೆ ನೆವಿ ಬ್ಲೂ ಕಾಂಬಿನೇಷನು. ಸೊ ಇದ್ರದ್ದು ಬ್ಲೌಸು ನಾನು ಸಿಂಪಲ್ಲಾಗೆ ಹೊಲಿಸಿದ್ದೀನಿ. ನಾನು ನಿಮ್ಗೆ ಮದುವೆಯಲ್ಲಿ ತೋರ್ಸೋಕೆ ಆಗಿಲ್ಲ ಯಾವುದನ್ನು, ಹಾಗಾಗಿ ಈಗ ಹಂಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಪರ್ಲ್ಸು ವೈಟ್ ಕಟ್ ಬಿಡ್ಸು ಮತ್ತು ವೈಟ್ ಚಮ್ಕಿನ ಥ್ರೆಡ್ನ ಹಾಕಿ ಹೊಲಿಸಿರೋವಂಥದ್ದು. ಸಿಂಪಲ್ಲಾಗಿದೆ ನೋಡಿ. ಇದಕ್ಕೂ ನಾನು ಏನೂ ರಿಚಾಗೇನೂ ಮಾಡಿಸಿಲ್ಲ, ವೆರಿ ವೆರಿ ಸಿಂಪಲ್. ಹಾಗೆ ಇದನ್ನೇನು ಡಿಸ್ಟರ್ಬ್ ಮಾಡಿಲ್ಲ, ನಾನು ಬಾರ್ಡರ್ನ ಏನು ಡಿಸ್ಟರ್ಬ್ ಮಾಡಿಲ್ಲ. ನನಗಿದು ಹೈಲೈಟ್ ಮಾಡಿಸ್ಬೋದಾಗಿತ್ತು, ಬಟ್ ದಿಸ್ ಈಸ್ ಯೂನಿಕ್. ಬನಾರಸ್ದು ಬಾರ್ಡ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಾಗೆ ಬಿಟ್ಟಿದ್ದೀನಿ. ಮುಂದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ಮುಂದುಗಡೆ ಹೀಗೆ ಬರೋ ಥರ, ಸೊ ಈ ಥರ ಇದನ್ನು ಹಿಂಗೆ ಹಾಕ್ಕೊಂಡಾಗ ಹಿಂಗೆ ಹಾಕ್ಕೊಂಡು ಸೀರೆ ಹಿಂಗೆ ಬರುತ್ತೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಸೆರಗು ಅಷ್ಟೇ ಈ ಥರ ಬರುತ್ತೆ, ಚಿಕ್ಕ ಸೆರಗು ಈ ಥರ ಗೊತ್ತಿರುತ್ತೆ ನಿಮಗೆ. ಬನಾರಸ್ ಸೀರೆ ಸೆರಗು ಇದೇ ಥರ ಬರುತ್ತೆ. ಐ ಲವ್ ಬನಾರಸ್ ಸೀರೆ, ಐ ಲವ್ KSIC ಸ್ಯಾರೀಸ್. ಅದು ಲೈಟ್ ವೆಯ್ಟ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ, ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಒಡವೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗೆ ಸಿಂಪಲ್ಲಾಗಿರೋಕ್ಕೆ ಇಷ್ಟ ಆಗುತ್ತೆ. ಜಾಸ್ತಿ 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 ಹಾಕ್ಕೊಂಡ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ ನನಗೆ, ಬಟ್ ಹಾಕ್ಕೊಂಡಿರೋರನ್ನ ನೋಡೋಕ್ಕೆ ಇಷ್ಟ ಆಗುತ್ತೆ. ಎಸ್, ಇನ್ನೊಂದು ಯೂನಿಕ್ ಆದಂತಹ ಬ್ಲೌಸ್ನ ನಾನು ಹೊಲಿಸಿದ್ದೀನಿ. ಸೊ ಇದು ಬಂದು ಈ ಬಟ್ಟೆ ರೇಷ್ಮೆದಲ್ಲ, ನನಗೆ ಅವತ್ತು ರೇಷ್ಮೆದು ಈ ಕಲರಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಬ್ಲೌಸ್ ಹೊಲಿಸ್ಕೊಳ್ಳೇಬೇಕಾದ ಕಾರಣ ನಾನು ಈ ಬಟ್ಟೆಗೆ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೀನಿ. ಇಟ್ಸ್ ಓಕೆ, ಇದನ್ನು ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದು ಯೂನಿಕ್ ಆಗಿದೆ, ತೋರಿಸ್ತೀನಿ ನೋಡಿ. ಇದು ಬಂದು ಗಿಣಿಯ ಡಿಸೈನು, ಎಷ್ಟು ಚೆನ್ನಾಗಿದೆ ನೋಡಿ ವರ್ಕು. ಸೊ ಫುಲ್ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಇದು ಫುಲ್ ಜರ್ದೋಸಿ ವರ್ಕು, ಹಾಗೆ ಗಿಣಿ ಇದು ಏನದು ನಾಟ್ ವರ್ಕ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಅಮೇಝಿಂಗ್ ಆಗಿದೆ. ಹಿಂದ್ಗಡೆನೂ ಅಷ್ಟೇ ಈ ಥರ ಒಂದು ಗಿಣಿ ವರ್ಕು. ಸೊ ಹಿಂದೆ ಆ ಕಡೆ ಒಂದು ಸ್ಲೀವ್ಸಿಗೆ, ಈ ಕಡೆ ಒಂದು ಸ್ಲೀವ್ಸಿಗೆ ಅಷ್ಟೇ ಹೈ ನೆಕ್ ಮಾಡಿಸಿದ್ದೀನಿ ಇದನ್ನ. ಹಿಂದ್ಗಡೆ ಮುಂದೆ ಈ ಥರ ಬರುತ್ತೆ. ಇದನ್ನು ನಾನು ಮದುವೆಗೆ ಮುಹೂರ್ತಕ್ಕೆ ಹಾಕ್ಕೊಂಡಿದ್ದಂಥದ್ದು. ನಾನು ಏನೂ ತೋರ್ಸೋಕ್ಕಾಗಿಲ್ಲ ಅವಾಗ. ತುಂಬ ಅಂದರೆ ತುಂಬಾ ಬ್ಯುಸಿ, ಗೊತ್ತಲ್ವ ಮದುವೆ ಫಂಕ್ಷನ್ ಎಷ್ಟೆಲ್ಲ ಬ್ಯುಸಿ ಇರ್ತೀವಿ ಅಂತ. ಸೊ ಹಾಕ್ಕೊಂಡಾಗ ಕೈಯಲ್ಲಿ ಈ ಥರ ಕಾಣಿಸುತ್ತೆ. ಸೊ ಇದನ್ನು ಯಾಕೆ ಹೊಲ್ಸ್ಕೊಂಡಿದ್ದೆ ಅಂತಂದರೆ, ನಾನು ಗ್ರೀನ್ ಕಲರ್ ಏನೋ ನಂದು ಮೈಸೂರು ಸಿಲ್ಕ್ ಸೀರೆ ಇದಲ್ಲ ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದೆ ನೋಡಿ. ಎಷ್ಟು ಸೀರೆಗೆ ಈ ಬ್ಲೌಸ್ನ ಎಷ್ಟು ಬ್ಲೌಸ್ಗೆ ಈ ಸೀರೆನ ಮ್ಯಾಚ್ ಮಾಡ್ಬೋದು. ಮೆಜೆಂಟಕ್ಕೆ ಮ್ಯಾಚ್ ಆಯಿತು, ರೆಡ್ಡಿಗೆ ಮ್ಯಾಚ್ ಆಯಿತು, ಆರೆಂಜಿಗೆ ಮ್ಯಾಚ್ ಆಯಿತು, ಆಮೇಲೆ ಕಾಫಿ ಕಲರಿಗೆ ಮ್ಯಾಚ್ ಆಯಿತು. ಸೊ ಎಷ್ಟೊಂದು ಸೀರೆಗೆ ನಾವು ಬ್ಲೌಸ್ಗೆ ಸೀರೆನ ಮ್ಯಾಚ್ ಮಾಡ್ಬೋದಲ್ಲ. ಸೊ ಹಾಗಾಗಿ ನನಗೆ ಡಿಫ್ರೆಂಟ್ ಆಗಿರುವಂತಹ ಬ್ಲೌಸ್ಗಳನ್ನ ಈ ಥರ ಡಿಫ್ರೆಂಟ್ ಡಿಸೈನ್ ಮಾಡಿಸ್ಕೊಂಡು ಹೊಲಿಸಿ ಇಟ್ಕೊಳ್ಳೋಕೆ ಇಷ್ಟ, ಈ ಥರ ಯೂಸ್ ಮಾಡ್ಕೊಳ್ಳೋಕೆ ಇಷ್ಟ. ಸೊ ನಿಮ್ಗೊಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ಹ್ಯಾಂಡ್ ವರ್ಕಿಗೆ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಹಾಗೆ ಒಳ್ಳೆ ಬಟ್ಟೆ ಮತ್ತು ಹಾಳಾಗಿಬಿಟ್ರೆ ಎಲ್ಲ ಹಾಳಾದಂಗೆ, ವರ್ಕ್ ಎಲ್ಲ ಹಾಳಾದಂಗೆ. ಸೊ ಹಾಗಾಗಿ ಇಷ್ಟ ಆಯಿತಾ ಈ ಗಿಣಿಗಳು ನಿಮಗೆ? ನನಗಂತೂ ತುಂಬ 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 ಇಷ್ಟ ಆಯಿತು. ಹಾಗೆ ಇದನ್ನು ನಾನು ಬೇರೆ ಯಾವುದಾದ್ರೂ ಆರೆಂಜ್ ಸೀರೆಗೆ ಹಾಕ್ಕೋಬಹುದು, ಮಿಕ್ಸ್ ಮ್ಯಾಚ್ ಮಾಡ್ತಾ ಇರ್ತೀನಿ ನಾನು. ನೋಡಿ, ನಾನು ಹೇಳಿದ್ನಲ್ವ ಈ ಬಟ್ಟೆ ನೋಡಿ ಇಲ್ಲಿ ಇದು ಆಗ್ತಾ ಇದೆ ಏನು, ಅದಕ್ಕೆ ನನಗೆ ಒಳ್ಳೆ ಬಟ್ಟೆಗೆ ಇನ್ವೆಸ್ಟ್ ಮಾಡೋದಿದ್ರೆ ಆ ಥರದ್ದು ಚೆನ್ನಾಗಿರೋ ಬಟ್ಟೆ ತೊಗೋಬೇಕು. ಆಮೇಲೆ ಇನ್ನೊಂದು, ಇದು ನಾನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಬ್ಲೌಸು. ಸೊ ಇದು ಬಂದು ಇದು ಸಾಫ್ಟ್ ಸಿಲ್ಕ್ ಸೀರೆ ಇಲ್ಲಿದೆ, ಸೀರೆ ನೀವು ನೋಡಿರ್ತೀರಿ. ಸೊ ಇದು ಸಿಂಪಲ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಸೀರೆ, ಅದಕ್ಕೂ ಸಿಂಪಲ್ಲಾಗಿ ಮಾಡಿಸಿದ್ದೀನಿ.
ಬುಟ್ಟಾಸ್ 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 ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ. ಇಷ್ಟೇ. ಕಾಂಬಿನೇಷನ್ ಯೂನಿಕ್ ಆಗಿದೆ ಅಲ್ವಾ, ಇದು ಚೆನ್ನಾಗಿ ಅನಿಸುತ್ತೆ ಇದೂ. ಬಟ್ ಇದು ನಾನು ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಉಟ್ಕೊಳ್ಳಲ್ಲ. ಸಿಂಪಲ್ಲಾಗಿ ನಾವು ಸತ್ಯನಾರಾಯಣ ಪೂಜೆನೋ ಅಥವಾ ಎಲ್ಲೋ ಗೆಸ್ಟಾಗಿ ಹೋಗ್ತಾ ಇದ್ದೀವೋ, ಸಿಂಪಲ್ ಫಂಕ್ಷನ್ಗೆ, ಒಂದು ಬರ್ಡೇ ಫಂಕ್ಷನೋ, ನಾಮಕರಣದ್ದು ಯಾವುದೋ ಈ ಥರದ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀವಿ ಅಂದಾಗ ಈ ಸೀರೆನ ಉಟ್ಕೊಳ್ಳೋಣ ಅಂತ. ಹಾಗೆ ಇನ್ಯಾವುದು ಉಳಿತು, ಎಲ್ಲ ಆಯ್ತು ಅನಿಸುತ್ತೆ, ಎಲ್ಲ ತೋರಿಸಿದ್ದೀನಿ. ಸೊ ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.